ಅಸಲಿ ಆಟ ಶುರು ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ಸಹಕಾರ ಚಳವಳಿ ಆರಂಭಿಸಿದ್ರ ಸಿದ್ದರಾಮಯ್ಯ ಬೆಳಗ್ಗೆ ಕೆಪಿಸಿಸಿ ಕಚೇರಿಗೆ ಹೋಗಲಿಲ್ಲ, ಪಕ್ಷದ ಚಟುವಟಿಕೆಗಳಲ್ಲಿ ಮುನ್ನುಗ್ಗಲಿಲ್ಲ. ಅಸಲಿ ಆಟ ಶುರು ಮಾಡಿದ್ರ ಸಹಕಾರ ಚಳವಳಿ ಆರಂಭಿಸಿದ್ರ ಸಿದ್ದರಾಮಯ್ಯ ಬೆಳಗ್ಗೆ ಕೆಪಿಸಿಸಿ ಕಚೇರಿಗೂ ಹೋಗಲಿಲ್ಲ. ಮಧ್ಯಾಹ್ನ ಆಗುತ್ತಿದ್ದಂತೆ ಸಿದ್ದು ಹೊಸ ಆಟ ಶುರುವಾಗಿದೆ. ರಾಹುಲ್ ಗಾಂಧಿ ನೀಡಿದ್ದ ಆಫರ್ಗಳೆಲ್ಲ ತಿರಸ್ಕಾರ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯಸಭೆಗೂ ಕೂಡ ಹೋಗಲ್ಲ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲೂ ನನಗೆ ಸ್ಥಾನಮಾನ ಬೇಡ. ಅಷ್ಟೇ ಅಲ್ಲ, ನನ್ನ ಮಗ ಯತೀಂದ್ರಗೆ ಡಿಸಿಎಂ ಸ್ಥಾನವೂ ಬೇಡ. ಯತೀಂದ್ರಗೆ ಮಂತ್ರಿಗಿರಿಯೂ ಬೇಕಾಗಿಲ್ಲ. ನನ್ನ ಪಾಡಿಗೆ ನಾನಿರ್ತೀನಿ, ಬಿಟ್ಟು ಬಿಡಿ ಅಂತ ಇದ್ದಾರೆ ಸಿದ್ದರಾಮಯ್ಯ ಅವರು. ಆಪ್ತರ ಮುಂದೆ ಖಡಕ್ಕಾಗಿ ಗುಟುರು ಹಾಕಿದ ಟಗರ್. ಇದೇ ಸಂದೇಶ ಹೈಕಮಾಂಡ್ಗೂ ರವಾನಿಸಲು ತಯಾರಿ. ಅಸಲಿ ಆಟ ಶುರು ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅವರ ಮೌನದ ಹಿಂದೆ ಸಾಕಷ್ಟು ಪ್ರಶ್ನೆಗಳು, ಕುತೂಹಲಗಳು, ಏನ್ ರಿಯಾಕ್ಟ್ ಮಾಡ್ತಾರೆ, ಏನು ಉತ್ತರ ಹೇಳ್ತಾರೆ ಅನ್ನುವಂಥದ್ದು ಎಲ್ಲ ಕೂಡ ಕ್ಯೂರಿಯಾಸಿಟಿ ಇತ್ತು. ಬಟ್ ಇದೀಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನು ರಾಷ್ಟ್ರ ರಾಜಕಾರಣಕ್ಕೂ ಹೋಗಲ್ಲ, ರಾಜ್ಯಸಭೆಗೂ ಹೋಗಲ್ಲ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲೂ ನನಗೆ ಸ್ಥಾನಮಾನ ಬೇಡ. ಅಷ್ಟೇ ಅಲ್ಲ, ನನ್ನ ಮಗ ಯತೀಂದ್ರಗೂ ಕೂಡ ನೀವು ಡಿಸಿಎಂ ಸ್ಥಾನವನ್ನ ಕೊಡೋದು ಬೇಕಾಗಿಲ್ಲ. ಯತೀಂದ್ರಗೆ ಮಂತ್ರಿಗಿರಿಯೂ ಕೂಡ ಬೇಕಾಗಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ, ಬಿಟ್ಟು ಬಿಡಿ ಅಂತ. ರಾಜಕಾರಣದಲ್ಲಿ ದಿಢೀರಂತ ಆ ಪಕ್ಷವನ್ನ ಮುನ್ನುಗ್ಗಿಸ್ತಾ ಇದ್ದಂಥ ವ್ಯಕ್ತಿ, ಇನ್ನು ಸ್ಥಳೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ವರ್ಚಸ್ಸು, ಅವರು ರಾಜಕಾರಣ ನಡ್ಕೊಂಡು ಬಂದಂಥ ರೀತಿ, ಇದ್ದಂಥ ಫ್ಯಾನ್ಸ್ ಫಾಲೋಯಿಂಗ್, ಅವರಿಗೆ ಸಿಕ್ಕಂಥ ಬೆಂಬಲ, ಅಹಿಂದ ನಾಯಕ ಅನ್ನುವಂಥ ಪಟ್ಟು, ಇವೆಲ್ಲವೂ ಸಹಿತ ಅಷ್ಟೇ ಈಸಿಯಾಗಿ ಇವುಗಳನ್ನ ತೊರೆದು ನಾನು ಸೈಡ್ಗೆ ಹೋಗ್ತೀನಿ ಅಂತ ಅಂದಾಗ ಇದಕ್ಕೆ ಡ್ಯಾಮೇಜ್ ಆಗುವಂಥದ್ದು ಯಾರಿಗೆ? ಪಕ್ಷಕ್ಕೆ. ಸಾಕಷ್ಟು ಉದಾಹರಣೆಗಳಿದಾವೆ, ಈ ರೀತಿಯಾಗಿ ಆದಂತಹ ಸಾಕಷ್ಟು ಉದಾಹರಣೆಗಳು. ಒಂದು ಪಕ್ಷದಲ್ಲಿ ಒಬ್ಬರನ್ನ ಕಡೆಗಣನೆ ಮಾಡಿ ಎಷ್ಟರ ಮಟ್ಟಿಗೆ ಎಫೆಕ್ಟನ್ನು ತಂದುಕೊಂಡಿದೆ ಅನ್ನುವಂಥದ್ದಕ್ಕೆ. ನಾವು ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪ ಅವರ ಪರಿಸ್ಥಿತಿ, ಯಡಿಯೂರಪ್ಪ ಅವರಿಗೆ ಮಾಡಿದಂಥ ಸ್ಥಿತಿಯಲ್ಲಿ ಕೂಡ ಗಮನಿಸಿದ್ವಿ ಏನೆಲ್ಲ ಆಯಿತು ಅಂತ. ಇನ್ನು ಬಿಜೆಪಿ ಬೇರೆ ರಾಜ್ಯದ ತಮಿಳುನಾಡಿನಲ್ಲಿ ವಿಚಾರಕ್ಕೆ ಮಾತನಾಡಿದ್ರೆ, ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಿಜೆಪಿ ಮಾಡ್ಕೊಂಡಂಥ ಎಡವಟ್ಟು ಅದು ಕೂಡ. ಆದರೆ ಇದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಪರಿಗಣಿಸ್ಕೋಬೇಕು. ಒಂದು ವೇಳೆ ದಿಢೀರಂತ ನೋಡಿ, ಸಿದ್ದರಾಮಯ್ಯ ಜೊತೆಗಿದ್ದು ಡಿ ಕೆ ಶಿವಕುಮಾರ್ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ಪೋಸ್ ಕೊಟ್ಟು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ, ನಾನು ಡಿ ಕೆ ಸೇರ್ಕೊಂಡು ನಾವು ಇನ್ನು ಮುಂದೆ ಸರ್ಕಾರವನ್ನು ನಡೆಸ್ತೇವೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಬಟ್ ಇಲ್ಲಿ ಕುರ್ಚಿಯನ್ನ ಬಿಟ್ಟುಕೊಡುವಂತಹ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ. ನಿನ್ನೆ ಹೈಕಮಾಂಡ್ ಏನು ಚರ್ಚೆ ಮಾಡ್ತಲ್ಲ, ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತು, ಮೀಟಿಂಗ್ ಮ್ಯಾರಥಾನ್ ಆಯಿತು. ಇವೆಲ್ಲವೂ ಕೂಡ ಆದಮೇಲೆ ಅಲ್ಲಿಂದ ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಂತ ಸಿದ್ದರಾಮಯ್ಯ ಅವರು ಬೆಳಗಿನ ಜಾವದಿಂದ ಕೂಡ, ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಒಂದು ರಿಯಾಕ್ಷನ್ ಕೊಟ್ಟಿರಲಿಲ್ಲ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ. ಹೈಕಮಾಂಡ್ ಕೂಡ ಖಡಕ್ಕಾಗಿ ಹೇಳ್ಬಿಟ್ಟಿತ್ತು, ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ಕೋಬೇಕಾ, ಅಥವಾ ಇನ್ನೊಂದು ಕಡೆ ಅವರು ಅಸಮಾಧಾನಗೊಂಡು ಬೇಸರಗೊಂಡು ಹೈಕಮಾಂಡ್ ಮೇಲೂ ಕೂಡ ಬೇಸರವನ್ನಾಗೊಂಡಿದ್ದಾರೆ ಅನ್ನುವಂಥದ್ದು ಅವರ ಸ್ಟೇಟ್ಮೆಂಟ್ಗಳಲ್ಲಿ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ತಿಳ್ಕೋಬೇಕಾ ಅಂತ. ಯಾಕಂದರೆ ಬೆಳಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ನೆಹರು ಅವರ ಕಾರ್ಯಕ್ರಮಕ್ಕೆ ಕೂಡ ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಲಿಲ್ಲ. ವಿಧಾನಸೌಧಕ್ಕೆ ಹೋಗಿ ನೇರವಾಗಿ ಮತ್ತೆ ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ. ಇದು ಮತ್ತೊಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವರ ಒಂದು ನಡವಳಿಕೆಗಳಿಂದ, ಪಕ್ಷದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ. ಬಟ್ ಇದಕ್ಕೆ ಮುಂದೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನಾತೀತವಾಗಿರುವಂಥದ್ದು.